ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಇರುವಂಥದ್ದು ಮೂಡುಬಿದ್ರೆಯ ವಿದ್ಯಾಕಾಶಿ ಆಳ್ವಾಸ್ ಕಾಲೇಜಿನಲ್ಲಿ 30ನೇ ವರ್ಷದ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ. ಆಳ್ವಾಸ್ ವಿರಾಸತ್ 2024ರಲ್ಲಿ 3ನೇ ದಿನದ ಉತ್ಸವದಲ್ಲಿ ನಾವು ಇವತ್ತು ಇರುವಂಥದ್ದು. ಈಗ ಇರುವಂತಹ ಜಾಗ ಬೇರೆ ಬೇರೆ ರೀತಿಯ ಮೇಳಗಳು ನಡೀತಾ ಇರುವಂತಹ ಜಾಗದಲ್ಲಿ ನಾವು ಇರುವಂಥದ್ದು. ಕರಕುಶಲ ಮೇಳಗಳಿರ್ಬೋದು ಅಥವಾ ವಸ್ತು ಪ್ರದರ್ಶನ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ವಸ್ತುಗಳಿಗಾಗಿ ಮಾರಾಟ ಮಾಡೋದಕ್ಕೆ ಒಂದು ಜಾಗನ ಕಲ್ಪಿಸಿಕೊಟ್ಟಂತಹ ವೇದಿಕೆಯಲ್ಲಿ ನಾವಿರುವಂಥದ್ದು. ಸೊ ಒಳಗಡೆ ಹೋಗುವ ಯಾವೆಲ್ಲ ರೀತಿಯ ವಸ್ತು ಪ್ರದರ್ಶನ, ಹಾಗೆಲ್ಲ ಯಾವೆಲ್ಲ ರೀತಿಯ ಮಳಿಗೆಗಳಿದೆ, ಹೇಗೆಲ್ಲ ಖರೀದಿ ನಡೀತಾ ಇದೆ, ಜನ ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಬರೋಣ. ವೀಕ್ಷಕರೇ, ಆಳ್ವಾಸ್ನ ವಿದ್ಯಾರ್ಥಿನಿ ಒಬ್ರು ನಮ್ಮ ಜೊತೆ ಇದ್ದಾರೆ. ಆಳ್ವಾಸ್ ವಿರಾಸತ್ನ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮನವಿ. ಇಲ್ಲಿ ಏನು ಓದ್ತಾ ಇದ್ದೀರಾ ನೀವು? ಸೆಕೆಂಡ್ ಇಯರ್ PCMB ಸೈನ್ಸ್. ಸೊ ಆಳ್ವಾಸ್ ವಿರಾಸತ್ 30ನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇರುವಂಥದ್ದು. ನೀವೊಂದು ವಿದ್ಯಾರ್ಥಿನಿಯಾಗಿ ನಿಮಗೆ ನಿಮ್ಮ ಕಾಲೇಜಿನಲ್ಲಿ ಇಷ್ಟು ದೊಡ್ಡದೊಂದು ವಿರಾಸತ್ ನಡೀತಾ ಇದೆ, ಎಷ್ಟು ಖುಷಿ ಇದೆ? ನನಗೆ ಫಸ್ಟ್ ಆಫ್ ಆಲ್ ಈ ಕಾಲೇಜಿಗೆ ಸೇರಿರೋಕ್ಕೆ ತುಂಬ ಖುಷಿ ಇದೆ. ಇಷ್ಟು ದೊಡ್ಡ ಕಾಲೇಜಲ್ಲಿ ನಾನು ಓದ್ತಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಇದೆ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗ್ರ್ಯಾಂಡ್ ಪೇರೆಂಟ್ಸ್, ನನ್ನ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಖುಷಿ ಪಡ್ತೀನಿ. ಬಿಕಾಸ್ ನಾನು ಇಲ್ಲಿ ಸೇರಿರೋ ನನ್ನ ಪುಣ್ಯ. ಇಷ್ಟು ದೊಡ್ಡ ವಿರಾಸತ್ ನೋಡ್ತಾ ಇದ್ದೀನಿ ಅಂತ ಅಂದರೆ ಅದು ನನಗೆ ಬಂದಿರೋ ಪುಣ್ಯ ಅಂತ ಹೇಳ್ಬೋದು. ಈ ಒಂದು ದೊಡ್ಡ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಇಲ್ಲಿ ಬಂದಿರೋರು ಎಲ್ಲರೂ ಲಕ್ಕಿ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಸಾಂಸ್ಕೃತಿಕ ವೈಭವ ಎಲ್ಲವನ್ನೂ ನೋಡ್ತಾ ಇದ್ದಾರೆ, ಎಲ್ಲವನ್ನೂ ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಎಲ್ರಿಗೂ ಖುಷಿಯಾಗಿರುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ನಾನು ಈ ಕಾಲೇಜಿಗೆ ಸೇರೋದಕ್ಕೆ ಚಿರಋಣಿ ಆಗಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಬೆಳಗಾವಿಯಿಂದ ಆಳ್ವಾಸ್ ವಿರಾಸತ್ ನೋಡಲಿಕ್ಕೆ ಬಂದವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಶಶಿಕಲಾ ಅಂಥೇಳಿ. ನನ್ನ ಮಗ ಇಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ ಸ್ಟೇಟದ್ದು ಡಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಹಾಡು, ತುಂಬ ಚೆನ್ನಾಗಿ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಬ್ಯೂಟಿಯನ್ನು, ಸೌಂದರ್ಯವನ್ನು ಸವಿಬೇಕಾದ್ರೆ 2 ಕಣ್ಣುಗಳೇ ಸಾಲೋದಿಲ್ಲ. ಎಲ್ರಿಗೂ ತುಂಬ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ರಿಗೂ ಅವಕಾಶ ಇದೆ. ಇಲ್ಲಿ ಪೇರೆಂಟ್ಸು, ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನಾವು ಫುಲ್ ಖುಷಿಯಾಗಿ 2-3 ದಿವಸದಿಂದ ಇಲ್ಲೇ ಎಂಜಾಯ್ ಮಾಡ್ತಾಯಿದ್ದೀವಿ. ನಮ್ಗೆ ಇರಲಿಕ್ಕೆ, ಪೇರೆಂಟ್ಸ್ಗೆ ಇರಲಿಕ್ಕೆ ವ್ಯವಸ್ಥೆನೂ ಕೂಡ ಕೊಟ್ಟಿದ್ದಾರೆ ಇಲ್ಲೇ ಹಾಸ್ಟೆಲಲ್ಲಿ. ಸೊ ಇದರಿಂದ ನಮ್ಗೆ ನೋಡಿ ತುಂಬ ಖುಷಿ ಆಯಿತು. ಮಕ್ಕಳ ಜೊತೆ ನಮಗೂ ಟೈಮ್ ಸ್ಪೆಂಡ್ ಆಯಿತು. ತುಂಬ ಸ್ಟ್ರಿಕ್ಟ್ ಇದೆ ಇಲ್ಲಿ, ಆದರೂ ಕೂಡ ನಮಗೆ ಬಂದಾಗ ಮಕ್ಕಳಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟರು, ನಮ್ಮ ಜೊತೆ ಶಾಪಿಂಗ್ ಮಾಡಲಿಕ್ಕೆ. ಇದರಿಂದ ನಮಗೂ ಕೂಡ ತುಂಬ ಖುಷಿ ಆಯಿತು. ಈಗ 4 ತಿಂಗಳಿಂದ ನಾನು ಬಂದಿರಲಿಲ್ಲ ಈ ಕಡೆ. ಸೊ ಈಗ ಬಂದಾಗ ಮಕ್ಕಳ ಜೊತೆ ಎಂಜಾಯ್ ಮಾಡಿ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿರುವ ಸೌಂದರ್ಯವನ್ನು, ಇಲ್ಲಿ ಈ ರೀತಿ ಒಂದು ಅರೇಂಜ್ಮೆಂಟ್ ಮಾಡಲಿಕ್ಕೆ ಇದು ಅದ್ಭುತವಾದಂಥ ಒಂದು ಅರೇಂಜ್ಮೆಂಟು. ಸೊ ಅದರಿಂದ ಈ ಸೌಂದರ್ಯವನ್ನೆಲ್ಲ ನೋಡಿ ಮತ್ತೊಮ್ಮೆ ಇಲ್ಲಿ ಬರಬೇಕಂತೇಳಿ ಮತ್ತೆ ಮನಸ್ಸಾಗ್ತಾಯಿದೆ ನಮಗೆ. ಸೊ ವಿರಾಸತ್ ಅಂಥೇಳಿ ಇದನ್ನೊಂದು ದೊಡ್ಡ ಹಬ್ಬನೇ ಮಾಡಿದ್ದಾರೆ ಇಲ್ಲಿ. ಸೊ ಇದರಿಂದ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗಿದೆ. ಬಂದಂಥ ಪೇರೆಂಟ್ಸ್ಗೆ ಎಲ್ರಿಗೂ ಕೂಡ ಫ್ರೀ ಪಾಸ್ ಇದೆ. ಸೊ ಈ ಒಂದು ಬ್ಯೂಟಿ ನೋಡಬೇಕಾದ್ರೆ ನಾವೆಲ್ಲಾದರೂ ಹೋಗಬೇಕಾದ್ರೆ ತುಂಬ ಅದಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಇಲ್ಲ, ಏನಿಲ್ಲ, ಫ್ರೀಯಾಗಿ ನಮ್ಗೆ ಇಷ್ಟೊಂದು ಸುಂದರವಾದಂಥ ವಾತಾವರಣವನ್ನು, ಕ್ಲೈಮೇಟನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರಲ್ಲ. ಸೊ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಆಳ್ವಾಸ್ ವಿರಾಸತ್ನಲ್ಲಿ ಕುಂದಾಪುರದಿಂದ ಬಂದಿರುವಂತಹ ಒಂದು ಸುಂದರ ಕುಟುಂಬ ಈಗ ನಮ್ಮ ಜೊತೆ ಇದೆ. ಆಳ್ವಾಸ್ ವಿರಾಸತ್ ಹೇಗೆ ಅನಿಸ್ತಾ ಇದೆ ಕೇಳ್ಕೊಂಡು ಬರೋಣ. ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಮ ಹೆಸರು ಒಬ್ಬೊಬ್ಬರದ್ದೇ ಪರಿಚಯ ಮಾಡಿಕೊಡಿ. ಅನಂತ ಅಡಿಗ ಅಂತ, ಸೌಕೂರು, ಕುಂದಾಪುರ. ಚಂದ್ರಾವತಿ ಅಡಿಗ, ಕುಂದಾಪುರ, ಸೌಕೂರು. ಸೂರ್ಯನಾರಾಯಣ ಉಪಾಧ್ಯ, ಕುಂದಾಪುರ. ನಾನು ಸುಮಂಗಲ, ಕುಂದಾಪುರ. ಓಕೆ, ಸೊ ಆಳ್ವಾಸ್ ವಿರಾಸತ್ ಈ ವರ್ಷದ 30ನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇರುವಂಥದ್ದು. ಬಹುಶಃ ಇಡೀ ದಕ್ಷಿಣ ಕನ್ನಡದಲ್ಲಿ ಬಹುದೊಡ್ಡ ಒಂದು ಕಾರ್ಯಕ್ರಮ ಅಂದರೆ ಆಳ್ವಾಸ್ ವಿರಾಸತ್ ಅಂತ ಹೇಳ್ತಾರೆ. ಸೊ ಇಂಥ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ, ಇಲ್ಲಿ ಬಂದು ನೋಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ? ಭಾರಿ ಸುಂದರವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ. ಮತ್ತು ಒಳ್ಳೆಯ ಅರೇಂಜ್ಮೆಂಟ್ ಭಾರಿ ಒಳ್ಳೆಯದುಂಟು. ಮತ್ತು ಪುಷ್ಪ ಪ್ರದರ್ಶನ ನಾವು ನೋಡಲಿಕ್ಕೆ ಭಾರಿ ಸುಂದರ ಆಗಿದೆ. ನಾವು ಮನೆಯಲ್ಲಿಟ್ಟರೆ ಇಂತಹ ಪುಷ್ಪಗಳು ನೋಡೋದು ಅಸಾಧ್ಯ, ಅಂತಹದ್ದು ಕಲೆಕ್ಷನ್ ತುಂಬ ಕಲೆಕ್ಷನ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಸಾಧಾರಣ 1 ತಿಂಗಳು 2 ತಿಂಗಳು ಸಾಕಾಗಲಿಕ್ಕಿಲ್ಲ. ಸಾಧಾರಣ 3-4 ತಿಂಗಳಿಂದ ಈ ಶ್ರಮವನ್ನು ಮೋಹನ್ ಆಳ್ವರೆಲ್ಲ ಮಾಡಿರಬೇಕನ್ಸುತ್ತೆ ನನಗೆ. ಸೊ ಮೇಡಮ್, ನೀವು ಎಷ್ಟು ವರ್ಷದಿಂದ ಬರ್ತಾ ಇರುವಂಥ, ಅಥವಾ ಇದೇ ಫಸ್ಟ್ ಟೈಮ್ ನೀವು ಇಲ್ಲಿಗೆ ಬರುವಂಥದ್ದು? ನಾನು ಇದೇ ಫಸ್ಟ್ ಟೈಮ್ ಬರುವಂಥದ್ದು. ಇಲ್ಲಿ ಹೂವಿನ ಪ್ರದರ್ಶನ ತುಂಬ ಚೆನ್ನಾಗಿತ್ತು. ಆಮೇಲೆ ಜಾನಪದ ಕಲೆಯ ಬಗ್ಗೆ ತುಂಬ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಅದನ್ನು ನೋಡಲಿಕ್ಕೆ ತುಂಬ ಖುಷಿ ಆಯಿತು ನನಗೆ. ಎಲ್ಲಿಯೂ ಕೂಡ ಇಂಥ ಪ್ರದರ್ಶನ ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ನಾವು ಬೆಂಗಳೂರಿಗೆ ಹೋದರೂ ಕೂಡ ಇಂಥ ಪ್ರದರ್ಶನವನ್ನು ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಅದು ಕೂಡ ಫ್ರೀ ಆಫ್ ಪಾಸಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲರೂ ವಿಸಿಟ್ ಮಾಡ್ಬೋದು. ಸರ್, ನಿಮ್ಮನ್ನು ಕೇಳೋದಾದರೆ, ಆಳ್ವಾಸ್ ಒಂದು ಬಹುದೊಡ್ಡ ಸಂಸ್ಥೆ, ಸಾಕಷ್ಟು ಮಕ್ಕಳಿಗೆ, ವಿದ್ಯಾರ್ಥಿನಿಗೆ ಒಂದು ದಾರಿ ಆಗ್ತಾ ಇರುವಂಥ ಸಂಸ್ಥೆ. ಇಂಥ ಸಂಸ್ಥೆ ಬಗ್ಗೆ, ಹಾಗೆಯೇ ಮೋಹನ್ ಆಳ್ವಾಸ್ ಸರ್ ಬಗ್ಗೆ ಏನು ಹೇಳ್ತೀರಿ?
ಈ ಸಂಸ್ಥೆ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇಂಥ ಒಂದು ದೊಡ್ಡ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಇರಲಿಕ್ಕಿಲ್ಲ ಅಂತ ನಾವು ಹೇಳಬಹುದು. ಹಾಗೆ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸುವುದು ನಮಗೆ ಅದೊಂದು ಹೆಮ್ಮೆಯ ವಿಷಯ. ಹೇಗೆ ಅನಿಸ್ತು ನಿಮಗೆ ಆಳ್ವಾಸ್ ವಿರಾಸತ್? ತುಂಬ ಚೆನ್ನಾಗಿದೆ. ಎಲ್ಲ ನೋಡುವಂಥ ಜಾಗವೇ. ಹಾಗಾಗಿ ಇಲ್ಲಿನ ಹೂವಿನ ತೋಟ ಮತ್ತು ಬೇರೆ ಕರಕುಶಲ ವಸ್ತುಗಳ ಪ್ರದರ್ಶನ ತುಂಬ ಚೆನ್ನಾಗಿದೆ. ಈಗ ಮೇಡಮನ್ನು ಕೇಳೋದಾದ್ರೆ ಹೆಂಗಸರನ್ನ ಕೇಳುವಂಥ ಒಂದು ಪ್ರಶ್ನೆ, ಸೀರೆಗಳ ಮೇಳ ನಡೀತಾ ಇದೆ. ಸೊ ನೀವು ವಿಸಿಟ್ ಮಾಡಿದ್ರೆ ಹೇಗೆ ಅನಿಸ್ತು ನಿಮಗೆ? ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಬಂದದ್ದು ತುಂಬ ಖುಷಿ ಆಯಿತು. ನಾನು ಸಾಧಾರಣ ಎಕ್ಸಿಬಿಷನಲ್ಲಿ ಸಾರಿ ತೊಗೊಳ್ಳೋದು ಕಡಿಮೆ, ಅಂಗಡಿಯಲ್ಲೇ ಆದರೂ ಇಲ್ಲಿ ಇವತ್ತು ಸಾರಿ ತೊಗೊಂಡೆ, ತುಂಬ ಇಷ್ಟಪಟ್ಟೆ ನಾನು ಮಾತ್ರ. ಮತ್ತು ಪ್ರತಿಯೊಂದು ಪ್ಲೇಸನ್ನು ಅರೇಂಜ್ ಮಾಡಿದ್ದಾರೆ, ಅದು ತುಂಬ ಖುಷಿಯಾಗಿದೆ. ಎಲ್ಲೂ ವೇಸ್ಟ್ ಅನ್ನಿಸ್ಲಿಲ್ಲ. ಆ ಒಂದು ಐಡಿಯಾಸ್ ಎಲ್ಲ ಚೆನ್ನಾಗಿತ್ತು. ಹೂಗಳನ್ನು ನೋಡಿದ್ರಂತೂ ಕೇಳೋದೇ ಬೇಡ. ಆ ರೋಸಸ್ಸು ತುಂಬ ಇಷ್ಟಪಟ್ಟೆ ನಾನೆಲ್ಲ. ಒಂದು ಬೆಳಿಗ್ಗೆ ಬಂದರೆ ಸಂಜೆ ತನಕ, ರಾತ್ರಿ ಉಂಟಂತೆ ಪ್ರೋಗ್ರಾಮು, ನಿಲ್ಲಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಅಲ್ಲಿ ತನಕನೂ ನೋಡಲಿಕ್ಕೆ ಸಾಕಷ್ಟು ಇದೆ, ವ್ಯವಸ್ಥೆ ಇದೆ, ನೋಡಲಿಕ್ಕೆ ಖುಷಿ ಪಡ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್. 30ನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇರುವಂಥದ್ದು. ಬಂದವರೆಲ್ಲ ತುಂಬ ಖುಷಿಪಟ್ಟು ಆಳ್ವಾಸ್ ವಿರಾಸತ್ನನ್ನು ಹೊಗಳ್ತಾ ಇದ್ದಾರೆ. ಹಾಗೆಯೇ ಬೆಂಗಳೂರಿಂದ ಬಂದಿರುವಂತಹ ಇಬ್ಬರು ನಮ್ಮ ಜೊತೆ ಈಗ ಮಾತಾಡ್ತಾರೆ. ಮೇಡಮ್, ಇಬ್ಬರಿಗೂ ನಮಸ್ತೆ. ನಿಮ್ಮ ಹೆಸರು ಹಾಗೆ ಬೆಂಗಳೂರಿಂದ ಬಂದದ್ದು ಅಂತ ಹೇಳಿದಿರಿ, ಏನು ಮಾಡ್ಕೊಂಡಿದ್ದೀರಿ? ಏನಿಲ್ಲ, ಹೌಸ್ ವೈಫ್. ಗೀತಾ. ಸುನೀತಾ, ಐ ಆಮ್ ಎ ರಿಟೈರ್ಡ್ ಅಫಿಷಿಯಲ್. ಬೆಂಗಳೂರಿಂದ ಬಂದಿದ್ದೀರಿ ಮತ್ತು ಮಾತಾಡ್ತಾ ಹೇಳಿದ್ರಿ ನಾವು ತುಂಬ ದಿನದ ಕನಸು ಅಂತ ಆಳ್ವಾಸ್ ವಿರಾಸತ್ತಿಗೆ ಬರುವಂಥದ್ದು. ಸೊ ಈ 3ನೇ ದಿನದ ಆಳ್ವಾಸ್ ವಿರಾಸತ್ ನಡೀತಾ ಇದೆ, ಏನು ಹೇಳ್ತೀರಿ ಈ ಬಗ್ಗೆ? ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ. ಇದು ಮಾಡಿರೋದು ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಸ್ವರ್ಗ ಅನ್ನೋದು ಇಲ್ಲೇ ಇದೆ. ಇನ್ನೇನಿಲ್ಲ, ತುಂಬ ಎಕ್ಸ್ಟ್ರೀಮ್ ಆಗಿದೆ. ಆಲ್ ಅರೇಂಜ್ಮೆಂಟ್ಸು, ಇದು ಸ್ಟ್ಯಾಚ್ಯೂಸ್ ಮಾಡಿರೋದು, ಫ್ಲವರ್ಸ್ ಇದು ಅರೇಂಜ್ಮೆಂಟ್ ಮಾಡಿರೋದು, ಫುಲ್ ವಿಡಿಯೋ ಮಾಡಿಕೊಂಡೆ, ಎಲ್ಲರಿಗೂ ಕಳಿಸಿದ್ದೀನಿ. ಬಟ್ ಇಂಥ ಒಂದು ಇದನ್ನು ಎಲ್ಲೂ ನೋಡಲ್ಲ ನಾವು, ವಿಲ್ ನೆವರ್ ಸಿ, ಎಲ್ಲೂ ನೋಡಲ್ಲ. ಸ್ವಲ್ಪ ಲಾಲ್ಬಾಗ್ ಶೋಲ್ಲಿ ಒಂದು ಸ್ವಲ್ಪ ಅದೆಲ್ಲ ನೋಡ್ತಿದ್ವಿ. ಬಟ್ ಇಟ್ಸ್ ಎನ್ ವರ್ಲ್ಡ್ ಫೇಮಸ್ ಅನಿಸುತ್ತೆ. ದಿಸ್ ಈಸ್ ವರ್ಲ್ಡ್ ಫೇಮಸ್ ವಿರಾಸತ್. ಮೊದಲೆಲ್ಲ ನುಡಿಸಿರಿ ಅಂತ ಕೇಳಿದ್ವಿ, ಬಟ್ ಎಕ್ಸ್ಟ್ರೀಮ್ ಆಗಿದೆ ವಿರಾಸತ್. ಥ್ಯಾಂಕ್ ಯು ವೆರಿ ಮಚ್, ತುಂಬ ಚೆನ್ನಾಗಿದೆ. ಇಷ್ಟೆಲ್ಲದಕ್ಕೆ ಕಾರಣಕರ್ತರಾಗಿರುವಂಥವ್ರು ನಮ್ಮ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್, ಇವ್ರ ಬಗ್ಗೆ ಏನು ಹೇಳ್ತೀರಿ? ವಂದನೆಗಳು ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಅವ್ರಿಗೆ, ಎಷ್ಟು ಹೇಳಿದ್ರು ಕಡಿಮೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆ ಗುಣವಂತೇಶ್ವರ ಭಟ್ ಅವರು ಇದ್ದಾರೆ. ಸೊ ಆಳ್ವಾಸ್ ವಿರಾಸತ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಮಸ್ತೆ. ಸೊ 30ನೇ ವರ್ಷದ ಒಂದು ರಾಷ್ಟ್ರೀಯ ಉತ್ಸವ ನಡೀತಾ ಇರುವಂಥದ್ದು, ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಇಷ್ಟೆಲ್ಲ ದೊಡ್ಡ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇರುವಂಥವ್ರು ಡಾಕ್ಟರ್ ಮೋಹನ್ ಆಳ್ವರು. ಇದೆಲ್ಲದ್ರ ಬಗ್ಗೆ ಏನು ಹೇಳ್ತೀರಿ? ಡಾಕ್ಟರ್ ಮೋಹನ್ ಆಳ್ವ ಅವ್ರ ಬಗ್ಗೆ ಹೇಳುವಂಥದ್ದು ನಾವು ಸಣ್ಣದಾದಿತ್ತು. ಯಾಕೆಂತಂದರೆ ನಾವು ದೇಶದ ಯಾವುದೇ ಮೂಲೆಯಲ್ಲಿರುವಂತಹ ಕಲೆಯನ್ನು ಈ ಕ್ಯಾಂಪಸ್ಸಿನ ಒಳಗಡೆ ತಂದು ಅದರಲ್ಲಿ ಅವರನ್ನು ಒಂದು ರೀತಿಯ ಅತ್ಯುತ್ತಮವಾದಂಥ ಕಲಾವಿದರನ್ನಾಗಿ ತಯಾರು ಮಾಡಿ ಅದನ್ನು ಇಡೀ ಜಗತ್ತಿನಾದ್ಯಂತ ಪಸರಿಸುವಂಥ ಪ್ರಯತ್ನವನ್ನು ಮಾಡಿದ ಆ ಸಾಧನೆಗೆ ನಾವು ನಾಲಿಗೆಯಲ್ಲಿ ಹೇಳುವಂಥ ಮಾತುಗಳು ಬಹಳ ಕಡಿಮೆ ಆಗ್ಬೋದು. ಇಲ್ಲಿ ಇರುವಂಥ ಈ ಎಕ್ಸಿಬಿಷನ್ನಲ್ಲಿ ನಾವೀಗ
ಸುಮಾರು 15 ವರ್ಷಗಳಿಂದ ನಾನು ಈ ಎಕ್ಸಿಬಿಷನಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅವರು ಪ್ರೀತಿಯಿಂದ ನಮ್ಮನ್ನು ಕರೆದು ಇಲ್ಲಿ ಎಕ್ಸಿಬಿಷನ್ ಮಾಡೋದಕ್ಕೆ, ಪ್ರದರ್ಶನಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೋಹನ್ ಆಳ್ವ ಅವರ ಕಲ್ಪನೆ ಬಹುಶಃ ಕೆಲವೇ ಮಂದಿಗೆ ಬರ್ಬೋದು ಅಂತ ಅನ್ನಿಸ್ತದೆ. ನಮಗೆ ಅವರ ಬಗ್ಗೆ ಅತ್ಯಂತ ಗೌರವ ಇದೆ. ಮತ್ತು ಅವರಿಗೆ ಯಾವುದೇ ಸನ್ಮಾನಗಳು ಮಾಡಿದರೂ ಕೂಡ ಅದು ಅತ್ಯಂತ ಕಡಿಮೆ ಅಂತ ಅನ್ನಿಸ್ತದೆ. ಯಾಕೆಂದರೆ ಅಂತಹ ವ್ಯಕ್ತಿತ್ವ ಅವ್ರದ್ದು, ಅವರ ಕಲ್ಪನೆಗಳು, ಅವರ ಆಯಾ ಸಂದರ್ಭಗಳಲ್ಲಿ ಆ ನೂತನವಾದಂಥ ಯಾವುದೇ ಒಂದು ಹೊಸ ಯೋಚನೆಗಳು ಬರೋದಾದರೆ ಅದು ಮೋಹನ್ ಆಳ್ವ ಅವರಿಗೆ. ಹೀಗಾಗಿ ಈ ಏನು ನಮ್ಮ ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಕಲಾವಿದರನ್ನು, ದೊಡ್ಡ ದೊಡ್ಡ ಕಲಾವಿದರನ್ನು ಕರ್ಕೊಂಡು ಬಂದು ನಮಗೆಲ್ಲ ಕಲೆಯನ್ನು ತೋರ್ಪಡಿಸುವಂಥ ಅವರ ಕಲ್ಪನೆ ಅದು ಬಹುಶಃ ಅಪರೂಪ, ಯಾರಿಗೂ ಬರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ನನಗೆ. ಹಾಗಾಗಿ ನಾನೀಗ ಕಾರ್ಕಳದವನು, ನಾನು ಅವರ ಬಗ್ಗೆ ಮತ್ತು ಈ ವ್ಯವಸ್ಥೆಯ ಬಗ್ಗೆ ನಾನು ಹೆಮ್ಮೆ ಪಡ್ತೇನೆ. ಯಾಕೆಂತಂದರೆ ಬಹುಶಃ ಈ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಕೂಡ ಇಂಥದ್ದು ನೋಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಎಕ್ಸಿಬಿಷನ್ಗಳಲ್ಲಿ ಸಿಕ್ಕುವಂಥ ವಸ್ತುಗಳು ಕೂಡ ಅತ್ಯಂತ ಶ್ರೇಷ್ಠವಾದಂಥ ಸ್ಯಾರಿ ಇರ್ಬೋದು, ಕಲಾ ಕೌಶಲ್ಯ ವಸ್ತುಗಳಿರ್ಬೋದು, ಇನ್ನು ಯಾವುದೇ ವಸ್ತುಗಳು ಕೂಡ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಮಾಡಿಕೊಂಡು ಅದು ಅವರ ಇಡೀ ತಂಡದ ಒಂದು ಶಿಸ್ತು ನಿಯಮಗಳು, ಇದು ಖಂಡಿತವಾಗಿ ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಅಷ್ಟೇ, ಇರುವಂಥ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರ ಪಾಡಿಗೆ ಅವರ ಸಂತೋಷ ಪಟ್ಟುಕೊಂಡು ಹೋಗುವಂಥದ್ದು, ಎಲ್ಲೂ ಕೂಡ ಯಾವುದೇ ಗೊಂದಲಗಳಿಲ್ಲ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅಂತಂದರೆ ಸಮಾಜದ ಎಲ್ಲ ವ್ಯಕ್ತಿಗಳು ಭಾಗವಹಿಸ್ತಾರೆ. ಆ ಧರ್ಮ ಈ ಧರ್ಮ ಮತ್ತೊಂದಿಲ್ಲ, ಎಲ್ಲ ಧರ್ಮದವರು ಬಂದು ಅತ್ಯಂತ ಸಂತೋಷ ಪಡುವಂಥ ಒಂದು ಈ ಕ್ಯಾಂಪಸ್ಸಿನ ಕಾರ್ಯಕ್ರಮ, ಇದಕ್ಕೆ ನಾವು ಅವರಿಗೆ ಆಭಾರಿಯಾಗಿದ್ದೇವೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದು ಇವಾಗ ಮೂಕಾಂಬಿಕಾ ಶಿಲ್ಪಕಲಾ ಏನಿದೆ ಇದು ತಮ್ಮದೇ ಅನ್ಕೊಳ್ತೇನೆ. ನಿಮ್ಮ ಈ ಸ್ಲಾಟ್ನ ಬಗ್ಗೆ ಅಥವಾ ನೀವು ಹಾಕಿರುವಂತಹ ಇಲ್ಲಿ ಇರುವಂತಹ ಒಂದು ಕಲ್ಲಿನ ಮೂರ್ತಿಗಳ ಬಗ್ಗೆ ಏನು ಹೇಳ್ತೀರಿ? ನಾವು ಈಗಾಗಲೇ ರಾಮ ಮಂದಿರದ ಪ್ರತಿಷ್ಠೆ ಆಗಿದೆ ಅಯೋಧ್ಯೆಯಲ್ಲಿ. ಅದಕ್ಕೆ ಕೂಡ ತಯಾರು ಮಾಡಿದಂತಹ ಶಿಲೆ, ಅದು ಕೃಷ್ಣ ಶಿಲೆ ಅಂತ ಹೇಳ್ತಾರೆ. ಅದಕ್ಕೆ ಕೂಡ ಕಾರ್ಕಳದಿಂದ ಒಂದು ಶಿಲೆ ಹೋಗಿತ್ತು, ಮೈಸೂರಿಂದ ಒಂದು ಹೋಗಿತ್ತು, ಕಾರ್ಕಳದಿಂದ ನಾವು ಪೂಜೆ ಮಾಡಿ ಒಂದು ಶಿಲೆಯನ್ನು ಕಳಿಸಿದ್ವಿ. ಈ ಶಿಲೆ ತುಂಬ ಗಟ್ಟಿ ಇದೆ, ಮತ್ತು ಮೈಸೂರು ಶಿಲೆ ಅಷ್ಟು ಮೆದುವಲ್ಲ. ಕಾರ್ಕಳದ ಶಿಲೆಯಲ್ಲಿ ಸೂಕ್ಷ್ಮವಾದಂಥ ಕೆಲಸ ಮಾಡಬೇಕು ಅಂತಾದರೆ ಅವರು ತುಂಬ ಶ್ರಮ ಪಡಬೇಕು. ಹಾಗಾಗಿ ಕಾರ್ಕಳದ ಶಿಲೆ ವಿಗ್ರಹಕ್ಕೆ ಶ್ರೇಷ್ಠವಾದರೂ ಕೂಡ ಕೌಶಲ್ಯವನ್ನು ತರುವುದು ಕಷ್ಟ ಆಗ್ತದೆ. ಅಂತಹ ವಿಶೇಷವಾದಂಥ ಶಿಲೆಯಲ್ಲಿ ನಾವೀಗ ಇಡೀ ಜಗತ್ತಿನ ಎಲ್ಲ ಕಡೆಗೂ ಬಹುಶಃ ನಾವು ಧರ್ಮಸ್ಥಳದ ಬಾಹುಬಲಿ ಇರ್ಬೋದು, ಅಥವಾ ಇನ್ನು ಬೇರೆ ಕಡೆಗೆ ಹೋದಂಥ ದೊಡ್ಡ ವಿಗ್ರಹಗಳು, ಅದು ಕೂಡ ಕಾರ್ಕಳದ ಗ್ರಾನೈಟ್ನಲ್ಲಿ ಆಗಿತ್ತು. ಇನ್ನೊಂದು ರೀತಿಯದು ಇದು ಕೃಷ್ಣಶಿಲೆ, ಇದು ಅಭಿಷೇಕ ಮಾಡುವಂಥ ಸಣ್ಣ ಮೂರ್ತಿಗಳು, ಅದಕ್ಕೆಲ್ಲ ಈ ಕೃಷ್ಣಶಿಲೆ ಇದು ಅತ್ಯಂತ ಶ್ರೇಷ್ಠವಾದ್ದು, ಮತ್ತು ಅದು ಎಲ್ಲ ಕಡೆಗೂ ಸಿಗೋದು ಇಲ್ಲ. ಅಂಥ ಒಂದು ಶಿಲೆಯಲ್ಲಿ ನಾವು ಬೇರೆ ಬೇರೆ ಥರದ ಮೂರ್ತಿಗಳನ್ನು ಮಾಡಿ ಅದನ್ನು ಆಯಾಯ ಜನರಿಗೆ ಯಾವ ಥರ ಅವರು ಅಪೇಕ್ಷೆ ಪಡ್ತಾರೆ ಹಾಗೆ ಅದನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಆಳ್ವಾಸ್ ವಿರಾಸತ್ನಲ್ಲಿ ಕೋಲಾರದಿಂದ ಬಂದು ಸೀರೆಗಳ ವ್ಯಾಪಾರವನ್ನು ಮಾಡೋದಕ್ಕೆ ಒಂದು ಮಳಿಗೆಯನ್ನು ಹಾಕಿರುವಂಥವ್ರು ನಮ್ಮ ಜೊತೆ ಇದ್ದಾರೆ ಈಗ. ಸೊ ಬನ್ನಿ ಆಳ್ವಾಸ್ ವಿರಾಸತ್ ಬಗ್ಗೆ ಅವ್ರು ಏನು ಹೇಳ್ತಾರೆ, ಹಾಗೆಯೇ ಅವರ ಜೊತೆ ಯಾವೆಲ್ಲ ವಿಶೇಷ ಸೀರೆಗಳಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ಸೊ ಆಳ್ವಾಸ್ ವಿರಾಸತ್ 30ನೇ ವರ್ಷದ ಒಂದು ಆಳ್ವಾಸ್ ವಿರಾಸತ್ ನಡೀತಾ ಇರುವಂಥದ್ದು. ಸತತ 30 ವರ್ಷದಿಂದ ಇಷ್ಟೇ ದೊಡ್ಡ ಖರ್ಚು ಮಾಡಿ ಇಷ್ಟೇ ಒಂದು ಅಬ್ಬರದಲ್ಲಿ ಆಳ್ವಾಸ್ ವಿರಾಸತ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಬಂದಿರೋದು ಇದು ಫಸ್ಟ್ ಟೈಮ್ ಬಂದಿರೋದು ನಾನು. ಇಲ್ಲಿ ಬಂದು ತುಂಬ ಚೆನ್ನಾಗಿ ಮೇಳಗಳನ್ನು ಆಗಮಿಸ್ತಾರೆ. ಪ್ಲಸ್ ಅಲ್ಲಿ ಬಂದಿರೋಂಥ ಗ್ರಾಹಕರಿಗೆ ಒಳ್ಳೆಯ ರೀತಿ ಸೌಲಭ್ಯಗಳಾಗಲಿ, ಇನ್ನೊಂದು ಎಲ್ಲ ಥರದ ವಸ್ತುಗಳು ದೊರಕೋ ರೀತಿಯಲ್ಲಿ ಅವರು ಈ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಪ್ಲಸ್ ಎಜುಕೇಷನ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನದ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಅವ್ರ ಪೋಷಕರು ಕೂಡ ಬಂದು ನೋಡ್ಕೋವಾಗ ಅವ್ರಿಗನ್ಸುತ್ತೆ ಒಳ್ಳೆಯ ಮನೆ ವಾತಾವರಣ ಥರ ಇರೋದ್ರಿಂದಾಗಿ ಇಲ್ಲಿ ತುಂಬ ಚೆನ್ನಾಗಿ ಅನುಕೂಲವಾಗಿರೋ ಥರ ಇದೆ. ಓಕೆ. ಸೊ ನಿಮ್ಮ ಸೀರೆಗಳ ಬಗ್ಗೆ ಮಾತನಾಡೋಣ. ಇಲ್ಲಿ ಬಂದು ಸ್ಟಾಲ್ ಹಾಕಿದ್ದೀರಿ. ಸೊ ಶ್ರೀಲಕ್ಷ್ಮಿ ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘ ನಿಯಮಿತ. ಸೊ ನೀವು ಕೋಲಾರದಿಂದ ಇಲ್ಲಿಗೆ ಬಂದಿದ್ದೀರಿ. ನಿಮ್ಮಲ್ಲಿ ಇರುವಂತಹ ಸೀರೆಗಳ ವೈಶಿಷ್ಟ್ಯತೆ ಏನು? ಮೇಡಮ್, ನಮ್ದು ಬಂದು ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ, ಕೈಮಗ್ಗದಲ್ಲೇ ರೆಡಿ ಮಾಡೋದು. ಅದರಿಂದಾಗಿ ಸೀರೆಗಳಲ್ಲೂ ಬಲ್ಲಿ ಕಲರ್ಗಳಾಗಲಿ ಡಿಸೈನ್ಗಳಾಗಲಿ ತುಂಬ ವೆರೈಟಿ ಆಗಿರುತ್ತೆ. ಒಂದೊಂದರಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ.
ಪ್ಲಸ್ ಹ್ಯಾಂಡ್ಮೇಡ್ ಆದ್ದರಿಂದ ಒಂದು ಸೀರೆ ನೇಯೋದಕ್ಕೆ ಒಂದು 10ರಿಂದ 15 ದಿನ ಆಗ್ಬೋದು. ಒಂದು ಸೀರೆ ಇವಾಗ ನೋಡಿ ತೋರಿಸ್ತೀನಿ ಒಂದು ಜಸ್ಟ್ ಒಂದು ಇದಕ್ಕೆ. ಈ ಸೀರೆಯಲ್ಲಿ ಈ ಕಲರ್ಗಳಾಗಲಿ ಇವೆಲ್ಲ ಆಗಿ ಡಿಸೈನ್ ಮಾಡಬೇಕಾದ್ರೆ ತುಂಬ ಜನರ ಪರಿಶ್ರಮ ಇರುತ್ತೆ ಇದರಲ್ಲಿ. ಹಾಗಾಗಿ ಈ ಸೀರೆ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಎಲ್ಲ ಸೀರೆಗಳಲ್ಲೂ ಒಬ್ಬೊಬ್ಬ ನೇಕಾರನ ಕೆಲಸಗಾರಿಕೆ ಇರುತ್ತೆ. ಹಾಗಾಗಿ ಸೀರೆಗಳು ಇದೆ. ಸೊ ಯಾವೆಲ್ಲ ದರದಲ್ಲಿ ನಿಮ್ಮ ಸೀರೆಗಳು ಲಭ್ಯ ಇದೆ ಇಲ್ಲಿ? ಮೇಡಮ್ ನಮ್ಮದು ಬಂದು ರೇಷ್ಮೆ ರೇಟ್ ಇವತ್ತಿನ ಪ್ರಕಾರ ಬಂದು 6,000 ರೂಪಾಯಿದಿಂದ ಕಮ್ಮಿ ಅಂದ್ರೂ ಸ್ಟಾರ್ಟಿಂಗ್ ಒಂದು 5,000 ರೂಪಾಯಿ ಇದೆ. ಇದು 6,000 ರೂಪಾಯಿ. ಹಿಂಗೆ ಒಂದೊಂದು ಸೀರೆ ಡಿಸೈನ್ ಮೇಲೆ ಅದರ ಒಂದು ವರ್ಕ್ ಮೇಲೆ ರೇಟ್ ಡಿಫ್ರೆನ್ಸ್ ಬರುತ್ತೆ ಮೇಡಮ್. ಸೊ ಇಲ್ಲಿ ವಿರಾಸತ್ನಲ್ಲಿ ನಿಮಗೆ ಗ್ರಾಹಕರು ಒಳ್ಳೆ ರೀತಿಯಲ್ಲಿ ಸಿಕ್ಕಿದ್ರಾ? ಪರವಾಗಿಲ್ಲ ಮೇಡಮ್, ಯಾಕಂದರೆ ಇದು ಫಸ್ಟ್ ಟೈಮ್ ಆದ್ದರಿಂದ ಪರವಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ, ಬರ್ತಾ ಇದ್ದಾರೆ, ನಡೀತಾ ಇದೆ, ವ್ಯಾಪಾರ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಜಾರ್ಖಂಡಿಂದ ಬಂದು ಇಲ್ಲಿ ಜಾರ್ಖಂಡ್ ಸ್ಪೆಷಾಲಿಟಿ ಅಂತ ಬಟ್ಟೆಗಳನ್ನು ಇಲ್ಲಿ ಮಳಿಗೆಯೊಂದನ್ನು ಹಾಕಿದ್ದಾರೆ. ಬನ್ನಿ ನಾವು ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ. ಮೊದಲದಾಗಿ ನಿಮ್ಮ ಹೆಸರು? ನಮ್ಮ ಹೆಸರು ನಿಖಿಲ್ ಕುಮಾರ್ ಅಂತ. ಸೊ ನಿಮ್ಮಲ್ಲಿರುವಂತಹ ಈ ಬಟ್ಟೆಗಳ ಸ್ಪೆಷಾಲಿಟಿ? ನಮ್ಮಲ್ಲಿ ಇರೋದು ಎಲ್ಲ ಹ್ಯಾಂಡ್ಲೂಮ್ ಸೀರೆ, ಎಸ್ಪೆಷಲಿ ತಸ ಸಿಲ್ಕ್, ಸ್ಟಾಲ್ ದುಪಟ್ಟ, ಆಮೇಲೆ ನಾವು ಕೈಮಗ್ಗದಲ್ಲಿ ಪ್ಯಾಂಟ್ ಮಾಡ್ತೀನಿ, ಮ್ಯಾನುಫ್ಯಾಕ್ಚರ್ ಮಾಡೋದು ಈ ಥರ ಸೀರೆಗಳು. ನಮ್ಮದು ಸ್ಪೆಷಲಿಸ್ಟ್ ಅಂದರೆ ಮಧುಬನಿ ಸಿಲ್ಕ್ ಸ್ಯಾರಿ, ತಸ ಸಿಲ್ಕ್ ಸ್ಯಾರಿ. ಜಸ್ಟ್ ಒಂದು ಡೆಮೋ ಕೊಡ್ತೀವಿ ನಿಮಗೆ. ನಾವೇ ಹ್ಯಾಂಡ್ ಪೇಂಟಿಂಗ್ ಮಾಡಿ ನಾವೇ ಪೇಂಟ್ ಮಾಡ್ತೀವಿ ಅಂತ, ಕೈಯಲ್ಲಿ ಪೇಂಟ್ ಮಾಡೋದು ನಾವು. ಆಮೇಲೆ ನಮ್ಮದು ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ. ವೆಡ್ಡಿಂಗ್ ವೇರ್ ಇರುತ್ತೆ, ವೆಡ್ಡಿಂಗ್ ವೇರ್ಸು. ಪ್ರೈಸಿಂಗ್ ಎಲ್ಲ ಹೇಗಿರುತ್ತೆ? ಎಷ್ಟು ಚಾರ್ಜ್ ಹಾಕ್ತೀವಿ? ಪ್ರೈಸಿಂಗ್ ಅಂದರೆ ಸಿಲ್ಕಲ್ಲಿ ಸ್ಟಾರ್ಟಿಂಗ್ 3,500 ಇರುತ್ತೆ, ಅಪ್ ಟು 12,000 ತನಕ ಸಿಗುತ್ತೆ. ಅದೇ ಕಾಟನ್ ಸಿಲ್ಕಲ್ಲಿ ತೊಗೊಂಡ್ರೆ ನಾವು 1,200 ಸ್ಟಾರ್ಟಿಂಗ್ ಮಾಡ್ತೀವಿ. ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಗೆಯೇ ಬೇರೆ ಎಲ್ಲಿ ಎಲ್ಲ ಶಾಪ್ ಇದೆ, ಜನ ಇಲ್ಲೆಲ್ಲ ಹೋಗಿ ತೊಗೊಳ್ಬೋದು? ನಮಗೆ ಇನ್ಸ್ಟಾಗ್ರಾಮಲ್ಲಿ ಮಾಡ್ಬೋದು. ಒಳ್ಳೆ ನಮ್ಮ ಮೈಸೂರಲ್ಲಿ ಶಾಪ್ ಇದೆ, ಹೆಬ್ಬಳ್ಳಿಯಲ್ಲಿ, ಸಪ್ನಾ ಸಿಲ್ಕ್ ಅಂತ. ಆಮೇಲೆ ನಮ್ಮದು ಎಲ್ಲ ಮ್ಯಾನುಫ್ಯಾಕ್ಚರ್ ಜಾರ್ಖಂಡಿಂದ ಆಗೋದು. ಓಕೆ, ಥ್ಯಾಂಕ್ ಯು. ವೀಕ್ಷಕರು, ಇದೀಗ ನಮ್ಮ ಉಡುಪಿಯ ಕೈಮಗ್ಗದ ಸೀರೆಗಳ ಮಳಿಗೆ ಹತ್ರ ನಾವಿರುವಂಥದ್ದು. ಕೈಯಲ್ಲಿ ನೇಯ್ದು ಮಾಡಿರುವಂತಹ ಸೀರೆಗಳನ್ನು ತೋರಿಸ್ತಾರೆ ಇದೀಗ. ಅದರ ಜೊತೆಗೆ ರೇಟ್ ಹಾಗೆಯೇ ಅವರನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸನ್ನು ಪಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ತಮ್ಮ ಹೆಸರು? ಪ್ರತಿಮಾ ಸನಿಲ್ ಅಂತ. ನಾವು ಕೈಮಗ್ಗ ನೇಕಾರರು ಉಡುಪಿ ಸೊಸೈಟಿಯಿಂದ. ಇದು ಕೈಮಗ್ಗ ಸೀರೆ, ಉಡುಪಿ ಪ್ರೀಮಿಯಂ ಸ್ಯಾರಿ. ಇದು 60 ಕೌಂಟಿ ಸ್ಯಾರಿ. ಇದರ ಪ್ರೈಸ್ ಬಂದು 1,300. ಇದು ಕೂಡ 60 ಕೌಂಟ್ ಇದೆ. ಇದು 1,300 ಚೆಕ್ಸ್. ಇದು 1,400 ಉದ್ದ ಲೈನ್ಸ್. ಇದು 1,400 ಚೆಕ್ಸ್. ಇದು ಉದ್ದ ಲೈನ್ಸ್ 1,300. ಇದು ಕೈಮಗ್ಗ ಪ್ರೀಮಿಯಂ ಸ್ಯಾರಿ. ಇದು 80 ಕೌಂಟಿ ಸ್ಯಾರಿ. ಇದು 2,150 ಚಾಲಾಗ್ತದೆ. ಒಂದು ಎಷ್ಟು ದಿನಗಳು ಬೇಕಾಗುತ್ತೆ ಈ ಒಂದು ಸಾರಿಯನ್ನು ನೇಯ್ಗೆ ಮಾಡೋದಕ್ಕೆ? ಆ್ಯಕ್ಚುಲಿ ನಾವೀಗ ಕಲ್ತದ್ದಷ್ಟೇ, 6 ಮಂತ್ ಟ್ರೈನಿಂಗ್ ಆಗಿ. ನಮಗೊಂದು 2-3 ದಿನ ತಾಗ್ತದೆ. ತುಂಬ ಒಳ್ಳೆ ಕಲ್ತವರಿದ್ದರೆ 1 ದಿನಕ್ಕೆ 1 ಸಾರಿ ಮಾಡ್ತಾರೆ, 2 ದಿನಕ್ಕೆ 1 ಸಾರಿ ಮಾಡೋರಿದ್ದೆ. ಸೊ ಬಹುಶಃ ಈ ವರ್ಷ ಮೊದಲೇ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ ಇರಲಿಲ್ಲ, ಬೇರೆ ಬೇರೆ ಮೇಳಗಳಿದ್ರು ಕೂಡ ಈ ವರ್ಷ ಒಂದು ಕೈಮಗ್ಗದ ಸೀರೆಗಳ ಮೇಳ ಅಂತ ಇಲ್ಲಿ ಹಾಕಿರುವಂಥದ್ದು ಆಳ್ವಾಸ್ ವಿರಾಸತ್ನಲ್ಲಿ. ಸೊ ಒಂದು ಆಳ್ವಾಸ್ ವಿರಾಸತ್ತಿಗೆ ಭೇಟಿ ಕೊಟ್ಟಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಇಲ್ಲ, ಅಂದರೆ ತುಂಬ ಸ್ಟಾಲ್ ಕೂಡ ಉಂಟಲ್ಲ, ಹಾಗಾಗಿ ನಮಗೆ ಇಲ್ಲಿ ಅಷ್ಟೇನು ಅಡ್ಡಿಲ್ಲ. ಓಕೆ, ಫಸ್ಟ್ ಡೇ ಬಂದಕ್ಕಿಂತ ಈಗ ಅಡ್ಡಿಲ್ಲ, ಪರವಾಗಿಲ್ಲ. ಇನ್ನು ಬಹುಶಃ ಮೋಸ್ಟ್ಲಿ ರಜೆ ಎಲ್ಲ ಕಳೆದು ಸಂಡೆಗಾಗುವಾಗ ಜನ ಜಾಸ್ತಿ ಆಗ್ಬೋದು. ಸಂಜೆ ಏನಾದರೂ ಹೊತ್ತಿದ್ರ ಇಲ್ಲಿ? ಸಂಜೆ ಇರ್ತಾರೆ ಜನ, ಈ ಹೊತ್ತಲ್ಲಿ ಇರೋದಿಲ್ಲ. ಆಫ್ಟರ್ನೂನ್ ಇಲ್ಲ, ಈವ್ನಿಂಗ್ ಸ್ಟಾರ್ಟ್ ಆಗ್ತದೆ. ನೈಟ್ ಒಂದು 10:30ವರೆಗೆ ಜನ ಬರ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದೀಗ ಗದಗದಿಂದ ಆಳ್ವಾಸ್ ವಿರಾಸತ್ತಿಗೆ ಬಂದು ಮಳಿಗೆಯನ್ನು ಹಾಕಿ ತಮ್ಮ ಸೀರೆಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಸೀರೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ತಮ್ಮ ಹೆಸರು? ನಮಸ್ಕಾರ. ನಮಸ್ಕಾರ. ನಾಗರಾಜ್. ನಾವು ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರದಿಂದ ಬಂದಿದ್ದೀವಿ. ತಮ್ಮ ಸೀರೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದಾ? ಅವಶ್ಯವಾಗಿ ಕೊಡ್ತೀವಿ. ಇದು ಕಾಟನ್ ಸೀರೆ. ಇದು ಪ್ಯೂರ್ ಕಾಟನಲ್ಲಿ ತಯಾರಾಗಿರೋಂಥ ಸೀರೆ. ಇದು ಕಲರ್ ಗ್ಯಾರಂಟಿ ಬರುತ್ತೆ. ಇದು ಕಲರು ನೀವು ಎಷ್ಟೇ ಸಲ ವಾಶ್ ಮಾಡಿದ್ರು, ಮಿಷಿನೆಲ್ಲರ ಹಾಕಿ ವಾಶ್ ಮಾಡಿ, ಹ್ಯಾಂಡ್ ವಾಶರ ಮಾಡಿ, ಕಲರ್ ಹೋಗಲ್ಲ, ಮುದ್ದೆ ಆಗಲ್ಲ, ಆಮೇಲೆ ಗುಂಡು ಕಟ್ಟಲ್ಲ. ಅದು ಫೇಮಸ್ ಸೀರೆ. ನಮ್ಮ ಹುಬ್ಳಿ ಕಾಟನ್ ಸೀರೆ ಅಂದರೆ ಫೇಮಸ್ಸು ಆ ಥರ. ಆಮೇಲೆ ಇಳ್ಕಲ್ ಸೀರೆ. ಇಳ್ಕಲ್ ಸೀರೆ ಬಗ್ಗೆ ನಾ ಏನು ಹೇಳಬೇಕಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರನ. ಅದು ಫೇಮಸ್ ಇದೆ, ಅದು ಚೆನ್ನಾಗಿ ಬರುತ್ತೆ. ಇದು ಥರನೂ ಇಳ್ಕಲ್ ಸೀರೆನೇ, ಇದು ಚೆನ್ನಾಗಿ ಬರುತ್ತೆ. ನಮ್ಮ ನೇಕಾರದಲ್ಲಿ ಮಗದಲ್ಲಿ ಮಾಡಿರುವಂಥ ಸೀರೆ ಅಂದರೆ ಒಳ್ಳೆಯ ಕ್ವಾಲಿಟಿ ಇರುತ್ತೆ.
ಶಾಪಲ್ಲಾದರೆ ನಾನಾ ಥರ ಕ್ವಾಲಿಟೀಸ್ ಇರುತ್ತೆ, ಅವರು ನಿಮಗೆ ತೋರಿಸೋದೊಂದು ಕೊಡೋದೊಂದು ಮಾಡ್ಬೋದು. ಆದರೆ ನಮ್ಮಂಥ ನೇಕಾರ್ ಕಡೆ ತಗೊಂಡ್ರೆ ನಿಮಗೆ ಮೋಸ ಆಗಲ್ಲ, ಇಷ್ಟು ಮಾತ್ರ ಹೇಳಬಲ್ಲೆ. ಹಾಗಿದ್ರೆ ಈಗ ಜನ ಬಂದು ಇಲ್ಲಿ ತಗೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಬೇರೆ ಯಾವ ಕಡೆ ಬಂದು ತಗೊಳ್ಬೋದು? ಈ ಥರ ಎಕ್ಸಿಬಿಷನ್ ಎಲ್ಲ ಮಾಡ್ತಿರ್ತೇವಲ್ಲ, ಇಂಥಲ್ಲೆಲ್ಲ ಬರಬೇಕು, ವಿಸಿಟ್ ಕೊಡಬೇಕು. ಇವೆಲ್ಲ ನಮ್ಮ ಸೊಸೈಟಿ ಹೆಸರುಗಳಿರುತ್ತಲ್ಲ, ನೋಡ್ಕೋಬೇಕು. ನಾವು ನೇಕಾರ ಹೌದು ಅಲ್ಲ ಮೊದಲು ವಿಚಾರ ಮಾಡ್ಕೋಬೇಕು. ಇದು ನಾವು ನೇಕಾರು ಅಂತ ತಿಳಿದ ಮೇಲೆ ಸೀರೆ ಕೊಳ್ಳಬೇಕು ಅಷ್ಟೇ. ನಾವು ನೇಕಾರಲ್ಲ, ನಾವು ಹಂಗೆ ಶಾಪಿಂದ ಬಂದಿದ್ದೀವಿ, ಅಲ್ಲಿಂದ ಬಂದಿದ್ದೀವಿ, ತೊಗೊಂಬಂದು ಮಾರ್ತಾಯಿದ್ದೀವಿ ಅಂದರೆ ತಗೊಳ್ಬಾರ್ದು. ನೇಕಾರ ಎಲ್ಲಿರ್ತಾರೆ ಅಲ್ಲೇ ತಗೊಳ್ಳಿ. ಹಾಗಿದ್ರೆ ಯಾವ ರೀತಿಯಲ್ಲಿ ದುಡ್ಡು ಹಾಕ್ತೀರಿ ಈ ಸೀರೆಗಳಿಗೆ? ಸೀರೆ ಎಕ್ಸಿಬಿಷನ್ ಮಾಡ್ತೀವಿ, ಇದರಲ್ಲ ಎಲ್ಲ ಪ್ರಾಫಿಟ್ ಆದಷ್ಟೆಲ್ಲ ನಾವು ಬಂಡವಾಳ ಹಾಕ್ತೀವಿ. ಒಂದೊಂದು ಸಾರಿಗೆ ನಮ್ಮ ನೇಕಾರ ಹೆಂಗೆ ಗೊತ್ತಾ, ಒಂಥರ ರೈತ ಇದ್ದಂಗೆ. ಇದು ರೈತ ಬೆಳೆಯೋನಿಗೆ ಕಿಮ್ಮತ್ತಿರಲ್ಲ, ಮಾರೋ ದಲ್ಲಾಳಿಗಳಿಗೆ ಕಿಮ್ಮತ್ತು. ಇದೇ ಥರ ಇದು ಹಾಗೇನೆ ನಾವು ತಯಾರು ಮಾಡಿ ಕಷ್ಟಪಟ್ಟು ತಯಾರು ಮಾಡ್ತೀವಿ. ಇದಕ್ಕೆ ನಮ್ಮ ಕಡೆ ಬಂದರೂ 1000 ಹೇಳಿದರೆ 500 ರೂಪಾಯಿ ಕೇಳ್ತಾರೆ ಈ ಥರ. ಅದೇ ಶಾಪಲ್ಲಿ ಅದಕ್ಕೊಂದು ಸ್ಟಿಕ್ಕರ್ ಒತ್ತಿ ಅವ್ರದ್ದೇ ಬ್ರ್ಯಾಂಡ್ ಇಟ್ಟು ಹೆಸರಿಟ್ಟು ಮಾರಿದರೆ ಅವ್ರು 2000 ಕೊಟ್ಟರು ತಗೋತಾರೆ. ಈ ನಮ್ಮ ನೇಕಾರಲ್ಲಿ ಆದರೆ ಸುಮ್ಮನೆ ಚೌಕಾಸಿ ಮಾಡ್ತಾರೆ. ಅದನ್ನು ಮೊದಲು ಬಿಡಬೇಕು. ತಗೊಳ್ಳೋ ಎಲ್ಲ ಕಸ್ಟಮರ್ಸು ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ನೇಕಾರ ಕಡೆ ಬಂದರೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಒಳ್ಳೆ ರೇಟ್ ಸಿಗುತ್ತೆ. ಆಮೇಲೆ ಶಾಪಲ್ಲಿ ಹೋದರೆ ನಮಗೆ ಜಾಸ್ತಿ ಕ್ವಾಲಿಟೀಸಲ್ಲೇ ತೋರಿಸೋದೊಂದು ಮಾಡೋದೊಂದು ಮಾಡ್ತಾರೆ. ಆಮೇಲೆ ಎಲ್ಲ ರೇಟ್ಗಳೆಲ್ಲ ಭಾಳ ಡಿಫ್ರೆನ್ಸ್ ಇರುತ್ತೆ. ನಾವು ಕೊಡೋದಕ್ಕೂ ಅವ್ರು ತೊಗೊಳೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಕಡೆ ತೊಗೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, 3ನೇ ದಿನದ ಆಳ್ವಾಸ್ ವಿರಾಸತ್ನಲ್ಲಿ ಜನ ಹೇಗಿದ್ರು, ಜನರ ಎಲ್ಲೆಲ್ಲಿಂದ ಬಂದಿದ್ರು ಕೂಡ, ಬೆಂಗಳೂರು, ಬೆಳಗಾವಿ ಇಲ್ಲಿಂದೆಲ್ಲ ಬಂದು ಆ ವಿರಾಸತ್ನ ಕಣ್ ತುಂಬಿಕೊಂಡು ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ನೀವು ಕೂಡ ಎಲ್ಲೇ ಇದ್ರೂ ಕೂಡ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜ್ಗೆ ಬನ್ನಿ. 30ನೇ ವರ್ಷದ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನಡೀತಾ ಇರುವಂಥದ್ದು ಆಳ್ವಾಸ್ ವಿರಾಸತ್ 2024. ನೀವು ಕೂಡ ಬನ್ನಿ, ನಮ್ಮ ಅಭಿಮತ ಚಾನಲ್ನ ಜೊತೆ ನೀವು ಕೂಡ ಮಾತನಾಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಳ್ಳಿ. ಹಾಗೆಯೇ ಇದಕ್ಕೆಲ್ಲ ಕಾರಣೀಕರ್ತರಾಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರನ್ನು ಮನಸಾರೆ ನಾವು ಅಭಿನಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಪುನಃ ಇಲ್ಲಿ ನಡೀತಾ ಇರುವಂತಹ ಆಳ್ವಾಸ್ ವಿರಾಸತ್ತಿಗೆ 4ನೇ ದಿನದ ಆಳ್ವಾಸ್ ವಿರಾಸತ್ನ ನೋಡೋದಕ್ಕೆ ನಾವು ಕೂಡ ಬರ್ತಾ ಇದ್ದೀವಿ. ನೀವು ಬನ್ನಿ, ನಮ್ಮ ಜೊತೆ ಸಿಕ್ಕಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾನಸ ಮಡಿವಾಳ್ ಸೈನಿಂಗ್ ಆಫ್. ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.